ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಶ್ರೀ. ನಿಮ್ಗೂ ಕೇಕ್ ಕಟ್ ಮಾಡೋಣ. ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲಿ ನಿಂತಿರೆ ಏಕೋ ಏನೋ ಪುಳಕ ಮನದ ಪ್ರತಿ ಮೂಲೆಯಲು ನೀನೆ ತುಂಬಿರಲು ನಿನಗೋ ನಿನ್ನ ಕಂಗಳು ಮುಳುಗು ಸೂರ್ಯನ ಕಡಲು ಈ ಪ್ರೀತಿಯ ಸವಿ ಎದೆಗೆ ತಾಕಲು ಹಾಯಾಗಿದೆ ಏಕೋ ಹಾಯಾಗಿದೆ ನನ್ನೆಲ್ಲ ಯೋಚನೆ. ಮಿಸ್ ನನ್ನಿಂದ ನಂಬಕ್ಕೆ ಆಯ್ತಿಲ್ಲ. ಇದನ್ನೆಲ್ಲ ನೀವು ಯಾಕೆ ನೀವು ಮಾತ್ರ ನನ್ನ ಪ್ರೀತಿ ಮಾಡ್ಬೋದಾ? ನಾನು ನಿಮ್ಮನ್ನ ಪ್ರೀತಿ ಮಾಡಿಲ್ವಾ? ದಿನ ಹೇಳೋಕ್ಕೆ ಈಡ್ ದಿನ ಬೇಕಾಗಿತ್ತ ಮಿಸ್ಸು. ಸಾರಿ ಶ್ರೀ, ನೀವು ನನ್ನ ಮದುವೆ ಆದಾಗಿಂದನೂ ನನಗೇನು ಸರಿ ಅನಿಸುತ್ತೋ ನಾನು ಅದನ್ನೇ ಹೇಳ್ಕೊಂಡು ಬಂದೆ. ಎಲ್ಲರ ಮುಂದೆ ನಿಮ್ಗೆ ಅವಮಾನನೂ ಮಾಡಿಬಿಟ್ಟೆ. ಆದರೂ ನಾನೇ ಸರಿ ಅಂತ ನೀವು ನನ್ನ ಪರನೇ ನಿಂತಿದ್ದೀರಾ. ಅದಕ್ಕೆ ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮಿಸ್ಸು, ನಾನು ನಿಮ್ಮ ಸುಳ್ಳು ಹೇಳಿಗೆ ತಾನೆ ನೀವಾಗ ನಡ್ಕೊಂಡಿದ್ದು. ಐ ಲವ್ ಯು ಶ್ರೀ. ನಾನುವೇ ನಿಮ್ಮನ್ನ ಸಾನೇ ಪ್ರೀತಿ ಮಾಡ್ತೀನಿ. ಐ ಲವ್ ಯು ಮಿಸ್ಸು. ನೀವೀಗ ನಿಮ್ಮ ಮಾತೆಲ್ಲ ಉಳಿಸ್ಕೋತಿದ್ದೀರಲ್ಲ, ಹಾಗೆ ನಾನು ಕೂಡ ನನ್ನ ಮಾತು ಉಳಿಸ್ಕೋತೀನಿ. ಅದೇ ನೀವು ರೈತ ಆಗಬೇಕು, ವಿದ್ಯಾಭ್ಯಾಸ ಕಲಿಬೇಕು ಅಂತ ಹೊರಟಿದ್ದೀರಲ್ಲ, ನೀವು ಅದನ್ನು ನಿಜ ಮಾಡಿದ್ಮೇಲೆ ನಾನು ಹೇಳಿದ ಸುಳ್ಳನ್ನ ನಿಜ ಮಾಡ್ತೀನಿ. ಗಮನದಲ್ಲಿ ನಂಗೆ ನೋಟದಟ್ಟು ಬಿದ್ದಿದೆ. ನೀವು ನಂತ ವೇಳಿ ಸುಳ್ಳನ್ನ ದಿಟ ಮಾಡಿದ್ರೆ ನನ್ನ ಕೋಪನೂ ತಣ್ಣಗಾಯ್ತದೆ. ಎದೆ ಕುಲುಮೆ ಆಗೈತೆ ಗಣದಾಗ ಮೀನು ಸಿಕ್ಕಿಕೊಂಡ ಹಾಗೆ ಹೃದಯ ಒದ್ದಾಡೈತೆ. ಕಿವಿಗೊಂಬೆ ಕುಣ್ಸಂಗೆ ಕುಣ್ಸಿದ್ಲು ನೋಡ್ದಾಗೆ ಹೆಂಗಿದ್ದೋನ್ ಹಿಂಗಾದೆ. ನಿಮಗೆ ನನ್ನ ಕನಸು ಮುಖ್ಯ ಆದಂಗೆ ನನಗೆ ನಿಮ್ಮ ಕನಸು ಮುಖ್ಯ. ಆಗ್ಬಿಟ್ಟು ಆಫೀಸರ್ ಆಗಕ್ಕೆ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳಿ. ಒಡವೆ ತಕೊಂಡು ಎಲ್ಲಿಗೆ ಹೋಗಿರ್ಬೋದು? ಬೋಲೋಜಿ. ಸೇಟು, ನಾನು ರಾಜೇಶ್ವರಿ. ಹೇಳಿ ಅಮ್ಮ. ಅದೇ ನನ್ನ ಗಂಡ ಬೆಕ್ಕಿನ ಕಣ್ ಗೋಪಾಲಕೃಷ್ಣ. ಹಾ ಹಾ ಬೋಲಿ ಅಮ್ಮ, ಗೊತ್ತು. ಅವ್ನು ನಿಮ್ಮ ತವ ಒಡವೆ ಅಡ ಇಟ್ಟವನ ಇಲ್ಲ ಮಾರವನ? ಇಲ್ವಲ್ಲಮ್ಮ, ನಮ್ದಕ್ಕೂ ಅಂಗಡಿಗೆ ಅವರು ಬಂದಿಲ್ಲ. ಸೇಟು, ನಿಮ್ಮ ಹುಡುಗರು ಮಸಿ ಕೇಳು. ಅಮ್ಮ, ನಮ್ದು ಹುಡುಗರು ಯಾರು ಅಂಗಡಿಲಿಲ್ಲ, ಎಲ್ಲ ಊರಿಗೆ ಹೋಗಿ ತುಂಬಾ ದಿನಾನೇ ಆಯ್ತು. ಹಂಗ ಹಾ ಸೇಟು, ನಿಮ್ಮ ಸಡ್ಕಂದು ಇನ್ನೊಂದು ಅಂಗಡಿ ಐತಲ್ಲ, ಅವ್ರ ನಂಬರ್ ಕಳಿಸು. ಆಯ್ತಮ್ಮ, ಈಗಲೇ ಕಳಿಸ್ತೀನಿ. ಹಾ ಸರಿ, ಮಡಗ್ತೀನಿ. ಐ ಲವ್ ಯು. ನೀವೇನೋ ನನಗೆ ಗಿಫ್ಟ್ ಕೊಟ್ಬಿಟ್ರಿ, ಆದರೆ ನನ್ನ ಹತ್ರ ನಿಮಗೆ ಕೊಡೋಕೆ ಏನೂ ಇಲ್ವಲ್ಲ ಚಂದ್ರು. ಹೊಸು, ಇಷ್ಟು ದೊಡ್ಡ ಗಿಫ್ಟ್ನ ಮುಂದೆನೇ ಇಟ್ಕೊಂಡು ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ಯಾ? ಏನು ತಮಾಷೆ ಮಾಡ್ತಿದ್ಯಾ? ಹಾಂ, ಗಿಫ್ಟಾ? ಎಲ್ಲಿದೆ ಚಂದ್ರು? ಆ ಗಿಫ್ಟು ಇಲ್ಲಿದೆ. ಹೊಸ ನನ್ನ ಮಗು ಹಾರ್ಟ್ ಬೀಟ್ ಕೇಳ್ಬೋದಾ?
ಸೋ ಮಚ್ ವಸು. ನಿಮ್ಗೊಂದು ಗೊತ್ತಾ ಚಂದ್ರು, ನನಗೆ 2 ಮಕ್ಕಳು. ಒಂದಿಲ್ಲಿ, ಇನ್ನೊಂದಿಲ್ಲಿ. ನೀವೊಂದ್ಸತಿ ಹೇಳ್ತೀರೇನೋ ಅಂತ ಕಾಯ್ತಾ ಇದ್ದೆ. ಯೋನ್ ಹೇಳ್ಬೇಕು. ಸಹನ ಅವರೇ, ನನ್ನ ಮನಸ್ಸಲ್ಲಿರೋದನ್ನ ಕವಿತೆ ರೂಪದಲ್ಲಿ ಹೇಳಿದ್ದೀನಿ. ಐ ಲವ್ ಯು ಅಂತಲೂ ಹೇಳಾಯ್ತು. ನೀವೇನಾದರೂ ಹೇಳ್ತೀರಾ ಅಂತ ಕಾಯ್ತಾ ಇದ್ದೀನಿ. ನಾನು ಹೇಳಿದ್ರೇನೆ ನನ್ನ ಪಿರುತಿ ನಿಮಗೆ ಗೊತ್ತಾಗದ? ಸದ್ಯಕ್ಕೆ ಹೌದು, ನೀವು ಹೇಳಿದ್ರೇ ನನಗೆಲ್ಲದೂ ಅರ್ಥ ಆಗೋದು. ನೋಡ್ತಾ ಇರೆ, ಒಂದಲ್ಲ ಒಂದಿನ ನನ್ನ ಮಗ ನಿನ್ನ ಬಿಟ್ಟೇ ಬಿಡ್ತಾನೆ. ಹಂಗಾರೆ ನನ್ನ ಮನ್ಸಲ್ಲಿರೋದನ್ನ ನಿಂತು ಹೇಳ್ಕೊಳ್ಳ. ಅದಕ್ಕೆ ಅಲ್ವಾ ಕಾಯ್ತಾ ಇರೋದು. ಹೇಳಿ ಹೇಳಿ ಸಹನ ಅವರೇ. ಸ್ನೇಹ ಇನ್ನೂ ಮನೆಗೆ ಬಂದಿಲ್ಲ ರಾಧಾ. ಒಳ್ಳೇದಾಯ್ತು ಬಿಡು, ಮನೆಗೆ ಬರೋದು ಬೇಡ. ಹೇಗೂ ಸ್ನೇಹನ ಮೇಲೆ ಮಗು ವಿಷಯಕ್ಕೆ ಕಂಟಿ ಮಾವ ಬೇಜಾರು ಮಾಡ್ಕೊಂಡಿದ್ದಾನೆ. ಕಂಟಿ ಆಟೋನ್ ಸುಲಭವಾಗಿ ಸ್ನೇಹನ ಬುಡಕ್ಕಿಲ್ಲ. ನೀನು ಹೇಳೋದು ನಿಜಾನೇ, ಇದಕ್ಕೇನಾದರೂ ಮಾಡಲೇಬೇಕು. ಆದರೆ ಸ್ನೇಹ ಬಂದು ನಂಜವಂಗೆ ವಸು ಬಸ್ರಿ ಅನ್ನೋ ವಿಷಯ ನೀನು ಹೇಳಿದ್ದ ಅಂತ ಕೇಳಿದಾಗ ನಂಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ. ಅದಕ್ಕೆ ಜೋರಾಗತ್ತು ಡ್ರಾಮಾ ಮಾಡಿಬಿಟ್ಟೆ. ಅತ್ತೇನು ಬಂದವಳಿಗೆ ಸರಿಯಾಗಿ ಹೋಗಿದ್ರು. ಸರಿಯಾಗಿ ಮಕ್ಕುಗ್ಸಿದ್ಯೋ ಬಿಡು. ಈಗಾಗಲೇ ಅಕ್ಕೆಗೆ ಸ್ನೇಹನ್ ಮ್ಯಾಕೆ ಹತ್ಕೊಂಡು ಉರಿತೈತೆ. ಈಗಲೇ ಏನಾನ ಪ್ಲಾನ್ ಮಾಡಿ ಅದಕ್ಕೇನೆ ಸ್ನೇಹನ ಮನೆಯಿಂದ ಆಚೆ ಹಾಕೊಂಡ್ ಮಾಡಬೇಕು. ಈ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡು ಅತ್ತೆ ಮನಸ್ಸಿಗೆ ಹೇಗೆ ಹತ್ರ ಆಗ್ತೀನಿ ನೋಡ್ತಾ ಇರು. ನಾನು ಕೇವಲ ಉಸಿರಾಡ್ಕೊಂಡಿದ್ದಾಗಲೂ ಯಾವುದೇ ಕೊರತೆ ಬರ್ದಂಗೆ ನನ್ನನ್ನು ನೋಡ್ಕೊಂಡಿದ್ದೀಯ ಬಂಗಾರ. ಈಗಲಾದ್ರೂ ನಾನು ನಿನ್ನ ನೋಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡು. ಅಯ್ಯಯ್ಯೋ ರೀ, ಬುಡಿ ನೀವು ಬುಡಿ. ಇದನ್ನೆಲ್ಲ ನೀವು ಯಾಕೆ ಮಾಡಬೇಕು? ಬಂಗಾರ, ಗಂಡ ಇಂಟ್ರು ಹಿಂಗ್ ಜೊತೆಗಿದ್ದಾಗ ಈ ತರ ಕಾಲ ಕಡಿಯೋದು ತೆಪ್ಪೇನಲ್ಲ. ಬ್ಯಾಡ ಬುಡಿ ನೀವು. ಇರೋ ಬಂಗಾರ ನೀನು, ಇರೋ ನೀನು. ಆಯ್ತಾಯ್ತು, ಸಾಕು ಬಿಡಿ, ಸಾಕು ಬಿಡಿ. ಇದೇ ಗುಣ ನಮ್ಮ ಮಗಳು ಹೊಸಗ್ ಬಂದಿರೋದು. ಅವಳು ಈಟೊಂದು ಓದ್ಕೊಂಡಿದ್ರು ಅವಳು ಗೆಳಿತಿರಂಗೆ ಈ ಕಾಲದವ್ರಂಗೆ ಬಟ್ಟೆ ಹಾಕೊಂಡಿಲ್ಲ, ಅಲ್ಲಿಗಿಲ್ಲಿಗೆ ಹೋಯ್ತೀನಿ ಅಂತ ಹೋಗ್ನಿಲ್ಲ. ನಮ್ಮ ಮಗಳು ಆಟ ತೂಕ ಇರೋ ಅಂತವಳು. ಆದ್ರೆ ಈಗಲೇ ಸವಾಸ್ ದೋಷ, ಹಿಂಗೆ ಮಾಡಬಾರ್ದನ್ನೆಲ್ಲ ಮಾಡೋಳೆ. ಅತ್ತ ನಾವು ತೆಪ್ಪು ಅಂತ ಅನ್ನೋಕ್ಕೂ ಆಗಕ್ಕಿಲ್ಲ ಬಂಗಾರ. ಏಟೆ ಆದ್ರೂ ಅವರಿಬ್ರು ಗಂಡ ಹೆಂಡ್ರಲ್ವೇ ಬಂಗಾರ. ಇದ್ರಾಗೆ ಸ್ನೇಹಂದೇನು ತೆಪ್ಪಿಲ್ಲ. ನಮ್ಮ ಹೊಸು ಚಂದ್ರಿಗೆ ಈ ಇಸ್ಯ ಗೊತ್ತಾಗೋ ಗಂಟ ಯಾರಿಗೂ ಏಳ್ಬೇಡ ಅಂತ ಅಂದಿದ್ಲಂತೆ. ಅದರಿಂದ ಆ ಹುಡುಗಿ ಸ್ನೇಹ ಹಂಗೆ ನಡ್ಕೊಂಡವಳೆ. ಅದಕ್ಕೆ ನೀನು ಯಾಕೆ ಸ್ನೇಹನ ಶ್ರಮಿಸ್ಬಾರ್ದು? ವಾ,
ಈಟ್ವತ್ತು ನೀವು ಹಿಂಗೆಲ್ಲ ನಡ್ಕೊಂಡಿದ್ದು ನನ್ನ ಮ್ಯಾಕಿನ ಪಿರುತಿಯಿಂದ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಗ್ತೈತೆ ಈ ಪಿರುತಿಯಿಂದ ನಿಮ್ಮ ಸೊಸೆ ಮ್ಯಾಕಿನ ಕಾಳಜಿ ಐತೆ ಅಂತ. ಹಂಗಲ್ಲ ಬಂಗಾರ, ನಾನು ಹೇಳ್ತಿರೋದು ಏನು ಅಂದರೆ ಈ ಮನೆ ಯಜಮಾನಿಯಾಗಿ ಈ ಮನೆಯಲ್ಲಿರೋ ಎಲ್ಲರ ಮ್ಯಾಕಿರೋ ನಿನಗೆ ಕಾಳಜಿ ಐತೆ ಅಂತ. ಅವ್ರ ಪಿರುತಿ ಅರ್ಥ ಆಗ್ತೈತೆ ಅಂದ್ಮ್ಯಾಕೆ ನಿನ್ನ ಸೊಸೆ ಬಗ್ಗೆ ನಿನ್ಗೆ ಯಾಕೆ ಅರ್ಥ ಆಯ್ತಾ ಇಲ್ಲ? ನನಗೆ ಅರ್ಥ ಆದ್ಮ್ಯಾಕೇನೆ ನಾನು ಹಿಂಗೆ ನಡ್ಕೊತಾ ಇರೋದು. ಇಲ್ಲ ಬಂಗಾರ, ನೋಡಿ, ನೀವು ಅದು ಯೋನೇ ಹೇಳಿದ್ರು ಆ ಹುಡುಗಿ ನನ್ನ ಮಗನ ಜೀವನದಾಗೆ ಕಪ್ಪು ಚುಕ್ಕೆ ಆಟಯ್ಯ ರೀ. ನೀವೇ ಹೊಸಿ ಯೋಚನೆ ಮಾಡಿ, ಆ ಹುಡುಗಿ ನಮ್ಮ ಮನೆಯ ಕಾಲಿಡಕ್ಕೆ ಮೊದಲು ನಾವು ಹೆಂಗಿದ್ವಿ? ನಮ್ಮ ಮಕ್ಕಳಾಗೆ ಉಳಿದಿದ್ವು. ನಾವೆಲ್ಲರೂ ಅದು ಯೋಟ್ ನೆಮ್ಮದಿಯಾಗಿದ್ವಿ. ನನ್ನ ಮಗನ್ನ ನನ್ನಿಂದ ದೂರ ಮಾಡಿದ್ಲು. ಈಗ ನಾವು ನಮ್ಮ ಮಗಳನ್ನ ದೂರ ಮಾಡಂಗಾಗೈತೆ. ಇಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ಲು ಮಾಡಿ ನಿಮ್ಮ ಸೊಸೆ. ಇಂಥವಳ ನಾನು ಕ್ಷಮಿಸ್ಬೇಕಾ? ಎಲ್ಲ ಅಂಗಡಿಗೂ ಫೋನ್ ಮಾಡಿದೆ, ಯಾರು ಬಂದಿಲ್ಲ ಅಂತವ್ರೆ. ಎಲ್ಲಿಗೆ ಹೋಗಿರ್ಬೋದು ಇವಯ್ಯ? ಒಡವೆನೆಲ್ಲ ಏನು ಮಾಡ್ದ? ಹಾಂ, ಆಚಾರ್ಯ, ನಾನು ರಾಜೇಶ್ವರಿ ಮಾತಾಡ್ತಿರೋದು. ಹೇಳಿ ರಾಜೇಶ್ವರಮ್ಮ ಅವರೇ. ನನ್ನ ಗಂಡ ಏನಾದರೂ ನಿಮ್ಮ ಅಂಗಡಿಗೆ ಬಂದಿದ್ನಾ? ಬಂದಿದ್ರಲ್ವಾ? ಚೈನ್ ಕೊಟ್ಟು ಬಳೆ ಮಾಡ್ಕೊಳಕ್ ಕೇಳಿದ್ರು, ಮಾಡ್ಕೊಟ್ಟಿದ್ದೀನಿ. ಬಳೆ ಸೈಜ್ ಸರಿಯಾಗಿದೆಯಾ? ಸೌತಿಗೆ ಬಳೆ ಮಾಡಿಸಿದ್ಯಾ? ಆಯ್ತೆ ನಿನಗೆ. ಎಷ್ಟೇ ತಡೆಯೋಕೆ ಟ್ರೈ ಮಾಡಿದ್ರು ಹೆಂಡ್ತಿನ ಕರ್ಕೊಂಡು ಹೋಗೇ ಬಿಟ್ಟ. ನನ್ನ ಹಣೆ ಬರೋ ನೋಡಿ, ನನ್ನ ಹೆಂಡ್ತಿನ ಕರ್ಕೊಂಡು ಆರಾಮಾಗಿ ಹೊರಗಡೆ ಹೋಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡ್ಕೊಂಬರೋಣ ಅಂದರೆ ತಲೆನೋವು ಅಂತ ಮಲಗಿದ್ದಾಳೆ. ಇದೇನು ಮುಳ್ಳಿ, ಇಷ್ಟು ಬೇಗ ಬಂದ್ಬಿಟ್ರಿ? ನಾನೆಲ್ಲೋ ಸೆಕೆಂಡ್ ಶೋ ಮುಗಿಸ್ಕೊಂಡು ಬರ್ತೀರಾ ಅಂತ ಅಂದ್ಕೊಂಡಿದ್ದೆ. ಯಾಕೋ ಮುಳ್ಳಿ, ಏನಾಯ್ತು? ಸರಿ ಬನ್ನಿ, ಊಟ ಮಾಡಿ. ಇಲ್ಲಮ್ಮ, ನಮ್ದು ಊಟ ಆಗಿದೆ. ಏನೇ ಮಾಡಿದೆ ನನ್ನ ಮಗನಿಗೆ? ಹೋಗ್ತಾ ಅಷ್ಟು ಖುಷಿಯಾಗಿ ಹೋದವನು ಬರ್ತಾ ಹೀಗೆ ಸಪ್ಪೆ ಮುಖ ಮಾಡ್ಕೊಂಡು ಬಂದಿದ್ದಾನಲ್ಲ. ನಿಮ್ಮಮ್ಮ ನನ್ನ ಮನೆ ಬಿಟ್ಟು ಹೋಗೋಕೆ ಹೇಳ್ತವ್ರೆ. ನಿಮಗೆ ವಿನುತವ್ರ ಜೊತೆನೇ ಮದುವೆ ಮಾಡಬೇಕು ಅಂದ್ಕೊಂಡವ್ರೆ ಅಂತ ದಿಟ ಹೇಳ್ದೆ. ಸಹನಾ ಅವರೇ, ಅಯ್ಯಯ್ಯೋ, ಏನಮ್ಮ ಸಹನಾ, ನಾನು ಯಾಕಮ್ಮ ಹಾಗೆಲ್ಲ ಯೋಚನೆ ಮಾಡಲಿ? ಲೋ ಮುರಳಿ, ಏನಾಗಿದೆಯೋ ಸಹನಂಗೆ? ಸಹನಾ ಅವರೇ, ಯಾಕೆ ಹೀಗಾಡ್ತಿದ್ದೀರಾ? ಈಗ ಎಲ್ರ ಮುಂದೆ ಮಾತಾಡಮ್ಮ. ಅತ್ತೆಮ್ಮ ನಾಟಕ ಆಡ್ತವ್ರೆ ರೀ. ಇವ್ರಿಗೆ ಯಾರಿಗೂ ನಾನು ಈ ಮನೆಯಾಗಿರೋದು ಇಷ್ಟ ಇಲ್ಲ. ಯಾಕಮ್ಮ ಸಹನಾ, ನಮ್ಮ ಮೇಲೇನಾದರೂ ಕೋಪನಾ? ಅಲ್ಲಮ್ಮ, ಊರುಗಳಲ್ಲಿ ಅತ್ತೆರು ಸೊಸೆಯರನ್ನ ಹೇಗೆಲ್ಲ ನಡ್ಸ್ಕೋತಾರೆ. ನಾನು ನಿನ್ನನ್ನು ಒಂದಿನಾದ್ರೂ ಹಾಗೆ ನಡ್ಸ್ಕೊಂಡಿದ್ದೀನ? ನಾಟಕ ಆಡ್ಬಿಡಿ ನೀವು. ಇನ್ನೊಂದು ಮಾತು ನಮ್ಮ ತಾಯಿ ಬಗ್ಗೆ ಮಾತಾಡಿದ್ರು. ಹಂಗಾರೆ ನಿಮಗೆ ನನ್ನ ಮಾತಿನ ಬಗ್ಗೆ ಏನು ಮಾತಾಡಬೇಡಿ, ಒಳಗಡೆ ಹೋಗಿ.
ನನಗೆ ಯಾರೋ ಏನೋ ತಲೆ ಕೆಡಿಸ್ಬಿಟ್ಟಿದ್ದಾರೆ ಕಣೋ. ಅಮ್ಮ ನೀನೇನೋ ಬೇಜಾರು. ಸದ್ಯ ಇವಳು ಏನೆಲ್ಲ ಹೇಳಿದ್ರು ಮುರಳಿ ನಮ್ಮ ಪರ ಇದ್ದಾನಲ್ಲ, ಅದಷ್ಟೇ ಸಾಕು. ಎಲ್ಲರೂ ಮಲಿಕೊಂಬಿಟ್ಟವ್ರೆ. ಮಾಡ್ಕೊಂಡಿದ್ರೆ ಒಳ್ಳೇದಾಯ್ತು ಬಿಡು. ಮಕ್ಕಳು ಊಟ ಮಾಡಿದ್ವೋ ಇಲ್ಲೋ? ಮಾಡ್ದೋ ನೀನಿನ್ನೂ ಮನ್ಕೊಂಡಿಲ್ವಮ್ಮ ಸಾನ? ನಾನು ಸಹನ ಅಲ್ಲ, ಸುಮ. ಅದು ಗಂಟಲಾಗಿ ಹೆಸರಿತ್ತು, ನಾಲ್ಗೆಯಿಂದ ಆಚೆ ಬರೋವಾಗ ಸ್ನೇಹ ಅಂತ ಬಂದ್ಬಿಡ್ತೀನಿ, ಹಾಲ ಸಾನ ಅಂತ ಬಂದ್ಬಿಡ್ತೀನಿ. ಸಾರಿ. ಏನಿಬ್ರು ಇಷ್ಟೊತ್ತು ಸ್ಕೂಲಿಗೆ ಹೋದವರು ಎಲ್ಲರೂ ಕಳಿಸಿ ಕೊನೆಯಲ್ಲಿ ಬರ್ತಿದ್ದೀರಾ? ಹಂಗೇನಿಲ್ಲ, ಸುಮ್ಕೆ ಮಾತಾಡ್ಕೊಂಡು ಬಂದ್ವಿ ಆಟೆಯ. ಸರಿ ಸರಿ. ಏನು ಈ ಸ್ಕೂಲಿಗೆ ಚಕ್ಕರ್ ಹೊಡ್ದಂಗೆ ಐತೆ? ಏಯ್ ಮಲಕ್ಕೆ ಹೋಗು. ನಾಚಿಕೆ? ಅಯ್ಯೋ ದೇವ್ರೆ, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡ್ಬೇಕಪ್ಪ. ಅಪ್ಪ ಅಂದ್ಯಾ ಮಗಳೇ? ಮೊದಲು ನನ್ನ ಹೆಸರನ್ನ ತಪ್ಪಿಲ್ದಂಗೆ ಕರಿ, ಆಮೇಲೆ ನೋಡೋಣ. ಆಸೆ ಬೇರೆ, ಅಪ್ಪ ಅಂತೆ ಅಪ್ಪ. ನಾನು ಸ್ನೇಹಕ್ಕನ ಮಿನಿ ರೂಪ, ಹುಷಾರ್. ಅಣ್ಣ ಅದಕ್ಕೆ ಮಲ್ಕೊಂಡ್ರಿ? ಆಗಲೇ ಮಲ್ಕೊಂಡ್ರು. ಸರಿ, ನೀನು ಹೋಗಿ ಮಲ್ಕ. ಸರಿ, ಗುಡ್ ನೈಟ್. ಪುಟ್ಟಮ್ಮೆ, ಹೊಟ್ಟೆನಾಗೆ ಆನೆ ಕುಣಿದಾಡ್ತಾ ಇದ್ದಂಗೆ ಆಯ್ತೈತೆ. ಹೋಗು, ಅಡುಗೆ ಮನೆಗೆ ಹೋಗಿ ಉಂಡು ಬಾ. ಇಲ್ಲಾದ್ರೆ ಸೊದ್ದಾಯ್ತದೆ, ಅಲ್ಲೇ ಉಣ್ಣು. ನೀನು? ನಂಗೆ ಬೇಡ. ಖಾಲಿ ಹೊಟ್ಟೆಲಿ ಮನ್ಕೋಬಾರ್ದು ಪುಟ್ಟಮ್ಮೆ. ನನಗೆ ಹಸುವಿಲ್ಲ ಕಣಯ್ಯ. ನಂಗೂ ಹಸುವಿಲ್ಲ ಬಿಡು. ನಿಮ್ದು ಒಳ್ಳೆ ತಗ ತಿನ್ನು. ನಿಂಗೆ? ನಂಗೆ ಬೇಡ. ನಿಂಗೆ ಬೇಡ ಅಂದರೆ ನನಗೂ ಬೇಡ. ಯೋ ಈಗ ತಾನೇ ಹೇಳ್ದಿಯಲ್ಲಯ್ಯ, ನಂಗೆ ಹಸುವಾಗದೆ ಹೊಟ್ಟೆ ಒಳಗೆ ಆನೆ ಕುಣ್ದಂಗೆ ಆಯ್ತೈತೆ ಅಂತ. ಹೊಟ್ಟೆಲಿ ಆನೆ ಕುಣಿತಿರೋದೇನೋದು ಇಟ್ವೆ, ಆದರೆ ನೀನು ತಿನ್ನಲಿಲ್ಲ ಅಂದರೆ ನಾನು ಹೆಂಗೆ ತಿನ್ನಲಿ? ಜೀವದಿಂದ ಒಳ್ಳೆ ಕತೆ ಆಯಿತು. ನೀನು ತಿನ್ನಲ್ಲ ಅಂದರೆ ನಾನು ತಿನ್ನಲ್ಲ. ಒಂದು ವಿಷಯ ಹೇಳೋದಿತ್ತು. ಯೋನವೇ? ನಾಳೆ ನಮ್ಮ ಕಾಲೇಜಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ. ಅಮ್ಮ ಅಥವಾ ಇಬ್ರು ಬರ್ಬೋದು. ಅದನ್ನೇ ಹೇಳೋಣ ಅಂತ ಬಂದೆ. ನಡ್ಸಿ. ಅಯ್ಯೋ ದೇವ್ರೇ, ಎಲ್ಲ ನೀನು ಮಾಡೋದು ಇಂಥದ್ದೆಯ. ಮಗಳು ತಾನೆ, ನೋಡ್ಲಿ ಬಿಡು. ಇಲ್ಲ, ನಾನು ತಿಂತೀನಿ. ನಾನೇ ತಿನ್ನಿಸ್ತೀನಿ. ಸಾಕು, ತಿಂದೆ ದೊಡು.
ಅಂತೂ ಪ್ರೇಮಿಗಳ ದಿನವೇ ನನ್ನ ಮನಸ್ಸನ್ನ ಮತ್ತೆ ಕದ್ಬಿಟ್ರಿ. ಕದ್ದಿದ್ದು ನಾನಲ್ಲ, ನೀವು. ಶ್ರೀ ಶ್ರೀ ಏನ್ ಮಾಡ್ತಿದ್ದೀರಾ? ಯಾರಾದ್ರೂ ನೋಡಿದ್ರೆ ಕೈ ಬಿಡಿ ಶ್ರೀ. ಇದೊಳ್ಳೆ ಕಥೆ ಆಯ್ತಲ್ಲ. ನಾನೇನೋ ಬೇರೆ ಹುಡುಗಿ ಕೈ ಇಟ್ಕೊಂಡ್ರೆ ಅದು ತೆಪ್ಪಾಯ್ತಿತ್ತು. ನಾನು ಇಟ್ಕೊಂಡಿರೋದು ನನ್ನ ಹೆಂಡ್ರ ಕೈ ತಾನೆ, ಅದ್ರಾಗೇನೈತೆ? ಏನಿದ್ಯಾ? ನಿಮ್ ಕಿವಿಲ್ ಹೇಳ್ತೀನಿ ಬನ್ನಿ.